ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇದು ಚಟ್ನಿ ಬಂದುಬಿಟ್ಟು ರಾಜಗಿರಿ ಸೊಪ್ಪಿಂದ ಮಾಡಿರೋಂಥ ಚಟ್ನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಇದು ರಾಜಗಿರಿ ಸೊಪ್ಪು. ಇದಕ್ಕೆ ಕೆಲವರು ಇದಕ್ಕೆ ದಂಟಿನ ಸೊಪ್ಪು ಅಂತಂತಾರೆ. ಅದನ್ನೆಲ್ಲ ತೊಳೆದು ಚೆನ್ನಾಗಿ ಸಣ್ಣ ಹೆಚ್ಚಿ ಇಟ್ಕೋಬೇಕು. ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚ ಹವೀಜ, ಒಂದು ಚಮಚ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಅದನ್ನೆಲ್ಲದನ್ನು ಕೆಂಪಗೆ ಹುರ್ಕೋಬೇಕು. ಅದರಲ್ಲೇ ಈ ರಾಜಗಿರಿ ಸೊಪ್ಪನ್ನು ಹಾಕಿ ಆ ಸೊಪ್ಪೆಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಆಗ ಅದರಲ್ಲಿ ಸ್ವಲ್ಪ ಬಿಳಿ ಎಳ್ಳು, ಸ್ವಲ್ಪ ಹಸಿ ಕೊಬ್ಬರಿ ಅದನ್ನೆಲ್ಲ ಹಾಕ್ಕೋಬೇಕು. ಹಸಿ ಕೊಬ್ಬರಿ ಹಸಿ ಇರ್ತದಲ್ಲ ಅದರದ್ದೆಲ್ಲ ಇದು ಹೋಗಬೇಕು, ಪಸೆ ಹೋಗಬೇಕು. ಆ ಥರ ಹುರ್ಕೋಬೇಕು. ಅದನ್ನು ಹುರಿದು ಪಕ್ಕಕ್ಕೆ ತೆಗೆದಿಟ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿನೂ ಹಸಿಮೆಣಸಿನ್ಕಾಯಿ ಹಾಕಿ ಹುರಿದು ಅದನ್ನು ಸೊಪ್ಪು ಹಾಕಿಟ್ಟಿದ್ವಲ್ಲ ಅದರಲ್ಲಿ ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಟು ಬಿಡಬೇಕು. ಅಷ್ಟರಲ್ಲಿ ಇದೇ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣ ಮೆಣಸಿನ್ಕಾಯಿ, ಕರಿಬೇವು ಎಲ್ಲದನ್ನು ಹಾಕಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈ ಕಡೆ ಇದನ್ನೆಲ್ಲ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಮೆತ್ತಗೆ ಮಾಡ್ಕೊಂಬರ್ಬೇಕು. ನೋಡ್ರಿ, ಇದನ್ನ ಮಿಕ್ಸಿಗೆ ಹಾಕಿ ಆಮೇಲೆ ತಣ್ಣಗಾದಂಥ ಒಗ್ಗರಣೆನ ಹಾಕಿದರೆ ನೋಡಿರಿ ರಾಜಗಿರಿ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗಿರ್ತದೆ. ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಊಟ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.